ಇವತ್ತೊಂದು ಆನೆಸ್ಟ್ ಕ್ವಶನ್ ಇದೆ. AI ಏರಾದಲ್ಲಿ ವಿಡಿಯೋ ಎಡಿಟಿಂಗ್ ಕಲಿಯೋದು ಸ್ಟಿಲ್ ವರ್ತ್ ಇದೆಯಾ ಅಂತ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಚಾಟ್ GPT, AI ಟೂಲ್ಸ್, ಆಟೋ ಎಡಿಟಿಂಗ್ ಇವೆಲ್ಲ ಬಂದಮೇಲೆ ಮ್ಯಾನ್ಯುವಲ್ ಎಡಿಟಿಂಗ್ ಕಲಿಯೋದ್ರ ವ್ಯಾಲ್ಯೂ ಇದೆಯಾ ಅಂತ ಅಲ್ವಾಗ ಡೌಟ್ ಇದೆ. ಬಟ್ ಲಿಸನ್ ಕೇರ್ಫುಲಿ. AI ಟೂಲ್ಸ್ ಕ್ಯಾನ್ ಅಸಿಸ್ಟ್ ಯು, ಬಟ್ ದೇ ಕೆನಾಟ್ ರಿಪ್ಲೇಸ್ ಕ್ರಿಯೇಟಿವಿಟಿ. ಇದು ಆಕ್ಚುಲಿ ಚೆನ್ನಾಗಿರೋದು. AI ಕಟ್ ಮಾಡ್ಬೋದು, ಕ್ಯಾಪ್ಷನ್ಸ್ ಹಾಕ್ಬೋದು, ಬಟ್ ಸ್ಟೋರಿ ಟೆಲ್ಲಿಂಗ್, ಟೈಮಿಂಗ್, ಎಮೋಷನ್ಸ್ ಅದನ್ನು ಕಂಟ್ರೋಲ್ ಮಾಡೋದು ಎಡಿಟರ್ ಮಾತ್ರ. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಆಡೋ ಪ್ರೀಮಿಯರ್ ಫೋನಲ್ಲಿ ಕಂಪ್ಲೀಟ್ ವಿಡಿಯೋ ಎಡಿಟಿಂಗ್ ಫ್ರಮ್ ಸ್ಕ್ರ್ಯಾಚ್ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ಕೊಡ್ತೀನಿ. ಫಸ್ಟ್ ನಾವು ಈಗ ಪ್ರೀಮಿಯರ್ ಓಪನ್ ಮಾಡೋಣ. ಪ್ರೀಮಿಯರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಪ್ರಾಜೆಕ್ಟ್ ನೇಮ್ ಕೊಡಿ ಫಸ್ಟ್. ಈಗ ಎಕ್ಸಾಂಪಲ್ ಮೈ ಫಸ್ಟ್ ಪ್ರಾಜೆಕ್ಟ್ OJCT ಡನ್. ಅದೇ ನಿಮ್ಮ ಲೊಕೇಶನ್. ನಾನೀಗ ಇಲ್ಲಿ ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಮೈ ಫಸ್ಟ್ ಪ್ರಾಜೆಕ್ಟ್ ಇಲ್ಲಿ ಕ್ರಿಯೇಟ್ ಮಾಡಿ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಡನ್. ಆದಷ್ಟು ಲೊಕೇಶನ್ ನಿಮ್ಗೆ ಗೊತ್ತಿರೋ ಜಾಗದಲ್ಲಿ ಸೇವ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ಇಲ್ಲಾಂದರೆ CID ಲೆವೆಲ್ಗೆ ಹುಡುಕ್ಬೇಕಾಗುತ್ತೆ, ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ ಪ್ರಾಜೆಕ್ಟ್ ಫೈಲಿಗೆ. ಹಾಗಾಗಿ ನಿಮಗೆ ಐ ಸಜೆಸ್ಟ್ ಯು ಟು ಪ್ರಾಪರ್ಲಿ ಲೊಕೇಟ್ ದ ಪ್ರಾಜೆಕ್ಟ್ ಆ್ಯಂಡ್ ದೆನ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಜಸ್ಟ್ ಇಗ್ನೋರ್ ದಿಸ್ ಆ್ಯಂಡ್ ದೆನ್ ನೀವು ಎಡಿಟಿಗೆ ಬನ್ನಿ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಇದು ಪ್ರಾಜೆಕ್ಟ್ ಪ್ಯಾನಲ್. ಓಕೆ, ಇದು ಟೈಮ್ ಲೈನ್, ಇದು ಪ್ರೋಗ್ರಾಮ್ ಮಾನಿಟರ್. ಇಲ್ಲೇನಾಗುತ್ತೆ, ಯೂಶ್ವಲಿ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ ಬೇಸಿಕಲಿ ಇಲ್ಲಿ ನಿಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಇಂಪೋರ್ಟ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ವೀಡಿಯೋಸ್, ಫೋಟೇಜಸ್ ಎಲ್ಲ ಶೂಟ್ ಮಾಡಿರ್ತೀರಲ್ವ, ಅದನ್ನೆಲ್ಲ ಇದ್ರೊಳಗೆ ಇಂಪೋರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆ ಇಂಪೋರ್ಟ್ ಮಾಡಿರೋ ಫೋಟೇಜನ್ನ ಇಲ್ಲಿ ಎಡಿಟ್ ಮಾಡ್ತೀವಿ. ಮತ್ತು ಇಲ್ಲಿ ಏನು ಎಡಿಟ್ ಮಾಡ್ತೀವೋ ಇದರಲ್ಲಿ ನಮಗೆ ಫೈನಲ್ ಔಟ್ಪುಟ್ ಕಾಣಿಸುತ್ತೆ. ಓಕೆ, ಡನ್. ಸೊ ನೆಕ್ಸ್ಟ್ ವೀಡಿಯೋ ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದಂದರೆ ಮೈ ಫಸ್ಟ್ ಪ್ರಾಜೆಕ್ಟ್ ಅಂತ ಪ್ರಾಜೆಕ್ಟ್ ಪ್ಯಾನಲ್, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇನ್ನೊಂದು ಪ್ಯಾನಲ್ ಓಪನ್ ಆಗುತ್ತೆ. ಅಲ್ಲಿ ವಿ ಕ್ಯಾನ್ ನಿಮ್ಮ ಫೋಲ್ಡರ್ಸ್ಗೆ ಹೋಗಿ ನಿಮ್ಮ ಹತ್ರ ವೀಡಿಯೋಸ್ ಇರುತ್ತಲ್ವ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಈಗ ನನ್ನ ಹತ್ರ ಲಾಸ್ಟ್ ಒಂದು ಹಂಪಿ ಟ್ರಿಪ್ ಹೋಗಿದ್ದೊಂದು ಫೋಟೋಜಸ್ ಇದ್ದಾವೆ, ನಾನು ಅದನ್ನು ಇಂಪೋರ್ಟ್ ಮಾಡ್ಕೊಳ್ತೀನಿ. ಸೊ ನಾನು ಸೆಲೆಕ್ಟೆಡ್ ಕ್ಲಿಪ್ಸ್ ಮಾತ್ರ ಇಂಪೋರ್ಟ್ ಮಾಡ್ತಾಯಿದ್ದೀನಿ. ಈಗ ನನ್ನ ಹತ್ರ 5 ಕ್ಲಿಪ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ಈ ಕ್ಲಿಪ್ ಏನೋ ಬಂತು, ಇಲ್ಲಿ ಟೈಮ್ ಲೈನ್ ಏನು ಕಾಣ್ತಿಲ್ವ ಅಂತ ಕನ್ಫ್ಯೂಸ್ ಆಗಿಬಿಡಿ. ನೆಕ್ಸ್ಟ್ ಏನಂದರೆ ಫಸ್ಟು ನೀವು ನ್ಯೂ ಸೀಕ್ವೆನ್ಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಅಥವಾ ಯು ಕ್ಯಾನ್ ನಿಮ್ಮ ಹತ್ರ ಯಾವ ಕ್ಲಿಪ್ ಇದೆಯೋ ಅದೇ ಸೀಕ್ವೆನ್ಸಲ್ಲಿ ಎಡಿಟ್ ಮಾಡಬೇಕಾದ್ರೂ ನಡೆಯುತ್ತೆ. ನೀವು ನ್ಯೂ ಸೀಕ್ವೆನ್ಸ್ ಕ್ಲಿಕ್ ಮಾಡಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನ್ಯೂ ಐಟಮ್ ಅನ್ನೋ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ ನ್ಯೂ ಸೀಕ್ವೆನ್ಸ್. ಓಕೆ, ಈ ಸೀಕ್ವೆನ್ಸ್ ಏನಪ್ಪ ಅಂದರೆ ನೀವು ಯಾವ ರೆಸೊಲ್ಯೂಷನ್ಸಲ್ಲಿ ವೀಡಿಯೋ ಎಡಿಟ್ ಮಾಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್ 720p, 1080p, 4K, 2K ಆ ಥರ. ಈಗ ನಿಮಗೆ ಎಕ್ಸಾಂಪಲ್ ನಾರ್ಮಲ್ ಯೂಟ್ಯೂಬ್ ವೀಡಿಯೋಸ್ಗಂದರೆ 1080p. ಓಕೆ, 1080p 23,976.976 FPS. ಈ FPS ಏನಂದರೆ ಒಂದು ಸೆಕೆಂಡ್ಸ್ಗೆ ಎಷ್ಟು ಫೋಟೋಸ್ ಕ್ಲಿಕ್ ಮಾಡುತ್ತೆ ಅಂತ. ಎಷ್ಟು ಜಾಸ್ತಿ ಫೋಟೋಸ್ ಕ್ಲಿಕ್ ಮಾಡುತ್ತೋ ಅಷ್ಟು ಸ್ಮೂತಾಗಿ ಬರುತ್ತೆ ವೀಡಿಯೋ. ಸೊ ಬೇಸಿಕಲಿ ಸಿನಿಮಾಗೋಸ್ಕರ ಅವ್ರು 24 FPS ಯೂಸ್ ಮಾಡ್ತಾರೆ ಅಷ್ಟೇ ಫೈನಲ್ ಔಟ್ಪುಟ್ಟಲ್ಲಿ. ಹಾಗಾಗಿ ನಾವು ಆಲ್ಮೋಸ್ಟ್ 24 FPS ಇಡೋಣ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಸೀಕ್ವೆನ್ಸ್ ನೇಮ್ ಒಂದು ಮೈ ಫಸ್ಟ್ ಎಡಿಟ್ ಸೀಕ್ವೆನ್ಸ್ ನೇಮ್ ಕ್ರಿಯೇಟ್ ಮಾಡಿ ಯು ಕ್ಯಾನ್ ಕ್ಲಿಕ್ ಓಕೆ, ದಟ್ಸ್ ಇಟ್. ಇಲ್ಲಿ ನಿಮಗೆ ಟೈಮ್ ಲೈನು ವೀಡಿಯೋ ಇಲ್ಲಿ V1, V2, V3 ಇದೆಯಲ್ಲ ಅದು ಬಂದು ವಿಡಿಯೋ ಲೇಯರ್ಸು. A1, A2, A3 ಅಂತ ಕಾಣ್ತಾ ಇದೆಯಲ್ಲ ಅದು ಬಂದು ಆಡಿಯೋ ಲೇಯರ್ಸು. ಸೊ ನೀವು ವೀಡಿಯೋ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಜಸ್ಟ್ ಇಲ್ಲಿ ಕ್ಲಿಪ್ ಕಾಣ್ತಾ ಇದೆಯಲ್ಲ, ಈಗ ಎಕ್ಸಾಂಪಲ್ ಈ ಕ್ಲಿಪ್ ಕಾಣ್ತಾ ಇದೆಯಲ್ಲ, ಜಸ್ಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಇಲ್ಲಿ. ಓಕೆ, ಕೀಪ್ ಎಕ್ಸಿಸ್ಟಿಂಗ್ ಸೆಟ್ಟಿಂಗ್. ಈಗ ನೀವು ಕಂಟ್ರೋಲ್++ ಮಾಡಿದರೆ ಝೂಮ್ ಆಗುತ್ತೆ ಕ್ಲಿಪ್ಪು, -+ ಮಾಡಿದರೆ ಕ್ಲಿಪ್ ಝೂಮ್ ಔಟ್ ಆಗುತ್ತೆ. ಓಕೆ, ಸೊ ಈಗ ನಾನಿಲ್ಲಿ ಫಿಟ್ ಟು ಫ್ರೇಮ್ ಕೊಡೋಣ, ಪರ್ಫೆಕ್ಟ್ ಫಿಟ್ ಆಗುತ್ತೆ. ಸೊ ಓಕೆ ನೋಡಿ, ಈಗ ಕ್ಲಿಪ್ ಇಂಪೋರ್ಟ್ ಆಯ್ತಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಕ್ಲಿಪ್ ಆ್ಯಡ್ ಮಾಡೋಣ. ನೆಕ್ಸ್ಟ್ ಈ ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೀನಿ. ಲೇಯರ್ ಬೇಕಾದ್ರೆ ಹಿಂಗೆ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋಬೋದು ಮೇಲೆ ಕೆಳಗೆ. ಈಗ ನಿಮ್ಮ ಕ್ಲಿಪ್ ಇಂಪೋರ್ಟ್ ಆಯಿತು ಟೈಮ್ ಲೈನಿಗೆ. ನಿಮಗೀಗ ಇವಾಗ ಇಷ್ಟು ಬೇಡ, ನಿಮಗೆ ಇಲ್ಲಿಂದ ಬೇಡ ನಿಮಗೆ.
ಇಷ್ಟು ಇಷ್ಟು ಬ್ಯಾಕ್ ಸೈಡ್ ಕ್ಲಿಪ್ ನೀವು ಬೇಡ. ಶಾರ್ಟ್ಕಟ್ ಬಂದು Ctrl+K, ಕ್ಲಿಪ್ ಕಟ್ ಆಗುತ್ತೆ. ಓಕೆ, ಸೊ ನೀವು ಆಮೇಲೆ ಡಿಲೀಟ್ ಮಾಡಿ ಈ ಸ್ಪೇಸ್ ಕ್ಲಿಪ್ ಮಾಡಿ ಡಿಲೀಟ್ ಮಾಡಿದ್ರೆ ಫಿಲ್ ಆಗುತ್ತೆ. ಓಕೆ, Ctrl+Z ಮಾಡ್ತೀನಿ ಈಗ ಇನ್ನೊಂದು ಆಪ್ಷನ್ಗೆ. ಈಗ ಇಷ್ಟು ಕ್ಲಿಪ್ ಬೇಡ, ಇನ್ನೊಂದು ಶಾರ್ಟ್ಕಟ್ ಏನಂದರೆ ಜಸ್ಟ್ ನೀವು ಕ್ಯೂ ಪ್ರೆಸ್ ಮಾಡಿದ್ರೆ ಸಾಕು, ಡಿಲೀಟ್ ಆಗಿ ಆಟೋ ಫಿಲ್ ಆಗುತ್ತೆ. ಓಕೆ, ಹಾಗೆ ನೀವು ಇಷ್ಟು ಮುಂದೆ ಇಲ್ಲಿಂದ ಈಗ ಇಷ್ಟು ಮುಂದೆ ಕ್ಲಿಪ್ ಬೇಡ ನಿಮಗೆ. ಸೊ ಹಾಗೆ ಏನು ಮಾಡಬೇಕಾಗುತ್ತೆ, W ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಮುಂದೆ ಇರೋ ಕ್ಲಿಪ್ ಕಟ್ಟಾಗಿ ಸೆಕೆಂಡ್ ಕ್ಲಿಪ್ ಆಟೋ ಜಾಯಿಂಟ್ ಆಗುತ್ತೆ. ಸೊ ಈಗ 2 ಕ್ಲಿಪ್ ಮಧ್ಯೆ ನಾವು ಟ್ರಾನ್ಸಿಷನ್ ಹಾಕಬೇಕು ಅಂತ. ಓಕೆ, ಇಲ್ಲಿ ಎಫೆಕ್ಟ್ ಬಂದರೆ ವಿಡಿಯೋ ಟ್ರಾನ್ಸಿಷನ್ಸ್. ಓಕೆ, ಇಲ್ಲಿ ನಿಮ್ಗೆ ಸುಮಾರು ಆಪ್ಷನ್ಸ್ ಕೊಟ್ಟಿರ್ತಾರೆ ಡಿಫಾಲ್ಟಾಗಿ. ಈಗ ಎಕ್ಸಾಂಪಲ್ ನಾನೊಂದು ಚೂಸ್ ಮಾಡ್ತೀನಿ, ಗ್ರಂಜ್ ಆ್ಯಂಡ್ ಡಿಸ್ಟ್ಲಾಟ್. ಓಕೆ, ಅರ್ಥಕ್ವೇಕ್ ಚೂಸ್ ಮಾಡಿ ಜಸ್ಟ್ ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಮುಗೀತು. ಓಕೆ, ನಿಮ್ಮ ಜಸ್ಟ್ ಈ ಟ್ರಾನ್ಸಿಷನ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಇರೋದು ಸೆಂಟರ್ ಕಟ್ಕೊಡಿ. ಓಕೆ, ಜಸ್ಟ್ ನೋಡಿ. ಓಕೆ, ಇವಾಗ ಅದೇ ಥರ ನೆಕ್ಸ್ಟ್ ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊಂಡು ಇಟ್ಟಿರ್ತೀನಿ. ಸೊ ಇದಕ್ಕೂ ಟ್ರಾನ್ಸಿಷನ್ ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಟ್ರಾನ್ಸಿಷನ್ ಟಿಕ್ಕರ್ ಸೆಂಟರ್ ಕಟ್. ಓಕೆ, ಅಷ್ಟು ಮುಗೀತು. ಈಗ ಏನಪ್ಪ ಅಂದರೆ ಟೂಲ್ ಬಾರ್ಸ್ ಕಡೆ ಬರೋಣ. ಇದು ಬಂದು ಸೆಲೆಕ್ಷನ್ ಟೂಲ್. ಓಕೆ, ಇದು ನೆಕ್ಸ್ಟ್ ಇದೆಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಒಂದೊಂದು. ಈಗ ಸದ್ಯಕ್ಕೆ ಬೇಸಿಕ್ನಿಂದ ಕಲ್ತ್ಕೊಳ್ಳಿ. ಎಷ್ಟು ಮುಗಿದು ಪ್ರೀಮಿಯರ್ ಜಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಇದು ಗೊತ್ತಾಗುತ್ತೆ. ಮತ್ತು ಇಲ್ಲಿರೋ ಟ್ರಾನ್ಸಿಷನ್ಸ್ ಎಲ್ಲ ನೀವು ಒಂದು ಸತಿ ಯೂಸ್ ಮಾಡಿ ಟೆಸ್ಟ್ ಮಾಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಐತೆ ಅಂತ. ಸೊ ಇಷ್ಟು ವಿಡಿಯೋ ಮುಗೀತು. ಈಗ ಸದ್ಯಕ್ಕೆ ನಮ್ಮ ಎಡಿಟಿಂಗ್ ಮುಗೀತು ಅಂತ ಅಂದ್ಕೊಳ್ಳೋಣ. ಓಕೆ, ನೀವು ಟೆಕ್ಸ್ಟ್ ಹಾಕ್ಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ ಟೂಲ್ ಇರುತ್ತೆ. ಓಕೆ, ಕ್ಲಿಕ್ ಮಾಡಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ನೀವು ಹಾಕ್ಬೋದು ಹಂಪಿ. ಓಕೆ, ಡನ್. ದಟ್ ಸೆಲೆಕ್ಷನ್ ಟೂಲಿಗೆ ಬಂದು ನೀವು ಇಲ್ಲಿ ಸ್ಕೇಲ್ ಮಾಡಿದ್ರೆ ಮುಗೀತು ದೊಡ್ಡದಾಗಿ. ಸೊ ಫಾಂಟ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ವೀಡಿಯೋಗೆ ಯಾವ ಥರ ಮ್ಯಾಚ್ ಆಗುತ್ತೋ ಆ ರೀತಿ. ನಾನು ಜಸ್ಟ್ ಸ್ಯಾಂಪಲ್ ಇಟ್ಟಿದ್ದೀನಿ. ಸೊ ಯು ಕ್ಯಾನ್ ಡ್ರ್ಯಾಗ್ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಇಟ್ಕೋಬೋದು. ಫುಲ್ ಇರುತ್ತೆ. ನಿಮ್ಮಲ್ಲಿ ಟೆಕ್ಸ್ಟ್ ಬೇಡವಾ ಅಥವಾ ಇಲ್ಲಿ ಇಟ್ಕೋಬೇಕಾ? ಸಾರಿ, ಇದು ಟೆಕ್ಸ್ಟ್ ಇಲ್ಲಿ ಇಟ್ಕೋಬೇಕಾ? ಓಕೆ, ಎಲ್ಲಿ ಬೇಕಾದ್ರೂ ಇಟ್ಕೋಬೋದು ಟೆಕ್ಸ್ಟು, ನೋ ಪ್ರಾಬ್ಲಮ್. ಸಿಂಪಲ್ ಅಷ್ಟೇ. ಓಕೆ, ನಿಮ್ಗೆ ಇಷ್ಟ. ಸೊ ಈಗ ವಿಡಿಯೋ ಎಕ್ಸ್ಪೋರ್ಟ್ ಮಾಡಬೇಕು. ಹೇಗೆ ಅಂದರೆ ಸ್ಟಾರ್ಟಿಂಗ್ ಬಂದು ಓಕೆ, ಅಂದರೆ ಇನ್ ಪಾಯಿಂಟ್ ಅಂತ. ಇಲ್ಲಿ ಎಂಡಿಗೆ ಬಂದು ಇಲ್ಲಿ ಓ ಅಂದರೆ ಔಟ್ ಪಾಯಿಂಟ್ ಅಂತ. ಓಕೆ, ದಟ್ಸ್ ಇಟ್. ಇಷ್ಟು ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ಫೈಲ್ ಎಕ್ಸ್ಪೋರ್ಟ್ PDF. ಓಕೆ, ಇಲ್ಲಿ ನಿಮ್ಮ ಫೈಲ್ ನೇಮ್ ಕಾಣಿಸುತ್ತೆ. ಪ್ರೀಸೆಟ್ ಎಲ್ಲ ಸೇಮ್ ಇದೆ ಇರಲಿ, ನೀವೇನು ಚೇಂಜ್ ಮಾಡೋಕ್ಕೆ ಹೋಗಲಿ, ಡಿಫಾಲ್ಟ್ ಆಗಿರಲಿ. ಮತ್ತು ಇದೊಂದು ನೋಡ್ಕೊಳ್ಳಿ, ಸೋರ್ಸ್ ಯಾವತ್ತು ಇನ್ ಆ್ಯಂಡ್ ಔಟ್ ಇರಬೇಕಾಗುತ್ತೆ. ಡನ್. H.264 ಕೊಡಿ. ಸೇಮ್ ಇಲ್ಲಿ ಏನು ಸೆಟ್ಟಿಂಗ್ ಇದೆಯೋ ಅದು ಚೇಂಜಸ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಎಕ್ಸ್ಪೋರ್ಟ್. ಡನ್. ದಟ್ಸ್ ಇಟ್. ಸಿಂಪಲ್. ಇದು ಪ್ರೀಮಿಯರ್. ನೀವು ಅಂದ್ಕೊಂಡಿರೋಷ್ಟು ಕಷ್ಟ ಏನೆಲ್ಲ ಆಯಿತು, ಸಿಂಪಲ್. ಈಗ ನೀವು ನೆಕ್ಸ್ಟ್ ಆ ವಿಡಿಯೋ ನೋಡಬೇಕಂದ್ರೆ ಫಸ್ಟ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ರಲ್ಲ, ಮೈ ಫಸ್ಟ್ ಪ್ರಾಜೆಕ್ಟ್ ಅಂತ, ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಅಲ್ಲಿ ಸೇವ್ ಆಗಿರುತ್ತೆ. ಸೊ ಯು ಕ್ಯಾನ್ ಪ್ಲೇ ಇದರ್. ನಾವು ಹಾಕಿದ್ದೆ. ಓಕೆ, ಹಂಪಿ ಟೆಕ್ಸ್ಟ್ ವಿಡಿಯೋ ಟ್ರಾನ್ಸಿಷನ್ ಎಲ್ಲ ಬಂದಿದೆ. ಸೊ ದಟ್ಸ್ ಇಟ್. ಸಿಂಪಲ್. ನೆಕ್ಸ್ಟ್ ಹಂಗೆ ಈಗ ಇದು ಜಸ್ಟ್ ಬೇಸಿಕ್ ಅಷ್ಟೇ. ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ರೋ ಲೆವೆಲ್ ಆಗೋ ಥರ ಸಿಂಪಲಾಗಿ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.